ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಇವರು ಡ್ಯೂಟಿಗೆ ರೆಡಿ ಆಗಿದ್ದಾರೆ. ಟಿಫನ್ ಎಲ್ಲ ತಿಂದ್ಕೊಂಡು, ಟಿಫನ್ ಏನು ಹೇಳ್ಬಿಡಿ ನಮ್ಮ ವ್ಯೂವರ್ಸ್ಗೆ. ನೀರು ದೋಸೆ ನೀರಾಗೆ ಇತ್ತು ಇವತ್ತು. ಒಂಥರ ನೀರು ದೋಸೆ, ನೀರು ಥರ ಫುಲ್ಲು ತೆಳುವಿಗೆ ಚೆನ್ನಾಯ್ತಾ? ಚೆನ್ನಾಗಿತ್ತು. ಮೊದಲನೇ ಸಲ ನಾನು ಅಂದರೆ ಸೆಕೆಂಡ್ ಟೈಮ್ ಮಾಡಿರೋದು. ನಾನು ನೀರು ದೋಸೆ ಯಾವಾಗಲೂ ಮಾಡಿರಲಿಲ್ಲ. ಲಾಸ್ಟ್ ವೀಕ್ ಒಂದ್ಸಲ ಮಾಡಿದ್ದೆ, ಅದು ಪಲ್ಯಕ್ಕೆ, ಕಡಲೆಕಾಳು ಪಲ್ಯಕ್ಕೆ. ಈ ವೀಕ್ ಒಂದ್ಸತಿ ಮಾಡಿದೆ. ಲಾಸ್ಟ್ ವೀಕಿಂದ ಈ ವೀಕ್ ಫುಲ್ ನೀರು ದೋಸೆ ಥರನೇ ಚೆನ್ನಾಗಿತ್ತಂತೆ. ಏನಂದರೆ ಸಾಕಾಗಿ ಬೇಡ, ಸೈಜಿಗೆ ಬರೋದು ಬೇಡ. ಮುಂದೇನು ಹೇಳ್ಕೊಂಡು ಸರ್, ಟ್ರೈನ್ ಒಳಗೆ ಹೋಗಿದೆ. ತಿಕ್ಕಾಗಿ ಮಾಡ್ತಿದ್ರು, ಈಗ ಫುಲ್ ಸ್ವಲ್ಪ ನೀರು ಥರನೇ ತೆಳುವಾಗಿ ಚೆನ್ನಾಗಿತ್ತು. ಹೌದಾ? ಮತ್ತೆ ಅಕ್ಕನ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿದೆ. ಇವಾಗ ಸ್ಯಾಂಡಲ್ ಹಾಕ್ಸ್ಬಿಟ್ಟು ಬಂದ್ರ. ಬೆಳಗ್ಗೆನೆ ಆ್ಯಕ್ಚುಲಿ ಬೆಳಿಗ್ಗೆ ಎಷ್ಟೊತ್ತಿಗೆ ಹೋದ್ರಿ? 7:30 ಹೋದ್ರಿ ಅನ್ಸುತ್ತೆ. 7 ಗಂಟೆಗೆ ಹೋದ್ರಿ. 7 ಗಂಟೆಗೆ ಹೋದ್ರಿ. ಅಲ್ಲೇ ನಮ್ಮ ಮನೆ ಹತ್ರದಲ್ಲೇ ಆಗಿರೋದ್ರಿಂದ ಹೋಗಿ ಹಾಕ್ಸ್ಬಿಟ್ಟು ಬಂದಿದ್ದಾರೆ. ಬಂದೆ ಇವತ್ತು. ಸ್ವಲ್ಪ ನಿನ್ನೆ ಅದೇ ಎಲ್ಲ ಸೋಸಿದ್ದಾರೆ. ಇವತ್ತು ಸ್ವಲ್ಪ ಇದು ಮಾಡ್ಕೊಂಡು ಸಿಮೆಂಟ್ ಮತ್ತು ಇದೆಲ್ಲ ಹಾಕ್ಬಿಟ್ಟು ದಪ್ಚಲ್ಲಿ ಸಮ ಮಾಡ್ಕೊತಾರೆ ಆ ಪಿಲ್ಲರ್ ಹಳ್ಳಗಳನ್ನ. ನೆಕ್ಸ್ಟ್ ನಾಳೆಯಿಂದ ಪಿಲ್ಲರ್ ರೈಸ್ ಮಾಡಿ ಪಿಲ್ಲರ್ ಬಾರ್ ಬೈಂಡಿಂಗ್ ಎಲ್ಲ ಕಟ್ಟಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಖುಷಿ ಆಗ್ತಾ ಇದೆ ಅಲ್ವಾ ನಿಮಗೆ? ತುಂಬ ಖುಷಿ ಪಕ್ಕದಲ್ಲೇ ದೊಡ್ಡಕ್ಕನು ಬರ್ತಾ ಇದ್ದಾರೆ. ಆಲ್ರೆಡಿ ಇದ್ದಾರೆ ಪಕ್ಕದಲ್ಲಿ. ಈಗ ದೊಡ್ಡಕ್ಕನು ಇಲ್ಲೇ ಬರ್ತಾ ಇದ್ದಾರೆ. ಒಂಥರ ಸಮಾಧಾನ, ಒಂಥರ ನೆಮ್ಮದಿ ಎಲ್ಲ ಆಗ್ತಾ ಇದೆ. ಹಾಗೆ ಚಿಕ್ಕ ವಯಸ್ಸಿಂದ ನೀವು ಅಂದರೆ ಫ್ಯಾಮಿಲಿ ಎಲ್ಲರ ಫ್ಯಾಮಿಲಿಯಲ್ಲೂ ಸಣ್ಣ ಪುಟ್ಟ ಸ್ಟ್ರಗಲ್ ಅಂತ ಇರುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ಸಣ್ಣ ಪುಟ್ಟ ಸ್ಟ್ರಗಲ್ ಅಂತ ಇದ್ದಿದ್ದು ಯಾವುದು? ಚಿಕ್ಕ ವಯಸ್ಸಿಂದ ನೀವು ನೋಡಿರೋ ಅಂಥದ್ದು, ಸಣ್ಣ ಪುಟ್ಟದಲ್ಲ, ಒಂದು ರೇಂಜ್ಗೆ ಇದ್ದಿದ್ದು ಸ್ಟ್ರಗಲ್ ಅಂತೆಲ್ಲ ಬಂದರೆ ತುಂಬ ಸ್ಟ್ರಗಲ್ ಅಂದರೆ ನಾವೆಲ್ಲ ಒಂಥರ ಈಗಿನ ಲೈಫ್ಗೂ ಆಗಿನ ಲೈಫ್ಗೂ ಕಂಪ್ಯಾರಿಸನ್ನೇ ಇಲ್ಲ.
ಅಂದರೆ ನಮ್ಮ ಡ್ಯಾಡಿ ಸ್ವಲ್ಪ ಇದಾಗಿ ಏನಂದರೆ ಸಿಸ್ಟಮೆಟಿಕ್ ಆಗಿ ಇದ್ದಿದ್ದು, ವೇಸ್ಟ್ ಖರ್ಚುಗಳು ಮಾಡಲ್ಲ. ನಮಗೆ ನೆನಪಿರೋ ಥರ ನಮಗೆಲ್ಲ ಒಂದು ಆಟೋ ಸಾಮಾನು ತಗೊಡ್ತೀವಿ ಅನ್ನೋದೆಲ್ಲ ನಮಗಿಲ್ಲ. ಅದ್ರ ಯೋಚನೆನೇ ಇಲ್ಲ. ನಾವು ಕೇಳ್ಬೋದು ಅನ್ನೋ ಥಾಟೇ ಇಲ್ಲ ನಮಗೆ. ನಮಗೆ ಟ್ರಿಪ್ ಅಂತ ಸ್ಕೂಲ್ ಟ್ರಿಪ್ ಎಲ್ಲ ಹೋಗ್ತಾ ಇದ್ರಾ? ಸ್ಕೂಲ್ ಟ್ರಿಪ್ಪಲ್ಲಿ ಆಲ್ಮೋಸ್ಟ್ ನಾನಂತೂ ಹೋಗಿಲ್ಲ. ನಮ್ಮ ಅಕ್ಕ ಸ್ವಲ್ಪ ಹೋಗ್ತಿದ್ಲು. 10th ಅಲ್ಲಿ ಮಾತ್ರ ಅದು ಎಲ್ಲಾರ್ದು ದುಡ್ಡು ಅಮೌಂಟ್ ಕೊಟ್ಟು ನಂದು ಲಾಸ್ಟಲ್ಲಿ ಫಿಕ್ಸ್ ಆಗಿ ಹೋಗಿ ಕೊಟ್ಟಿದ್ದು ನೆನಪಿರೋದು ನನಗೆ. ವಂಡರ್ಲಾಗೆ. ಅಲ್ಲಿ ತನಕ ನಾನು ಟ್ರಿಪ್ಪೇ ಹೋಗಿರ್ಲಿಲ್ಲ. 10th ಅಲ್ಲಿ ಮಾತ್ರ ಕಳ್ಸಿದ್ರು. ಅದು ಕಷ್ಟದಲ್ಲಿ ಕೇಳ್ಕೊಂಡು ನಾನು ಹೆಚ್ಚು ಕಮ್ಮಿ ಕಳ್ಸಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಇದು ಮಾಡಿದ್ರು ಅಂತ ನಾನು ಸ್ವಲ್ಪ ಪ್ರೆಷರ್ ಹಾಕಿ ಹಿಂಗೋ ಹೋದೆ ಆ ಟೈಮಲ್ಲಿ. ಆತರ ಅಂದ್ರೆ ನಿಮ್ ಡ್ಯಾಡಿ ಎಲ್ಲದಕ್ಕೂ ಅಲೋ ಮಾಡ್ತಾ ಇರ್ಲಿಲ್ಲ. ಹೌದು, ಅಂದ್ರೆ ಆ ಥರದ್ದೆಲ್ಲ ಅಲ್ಲಿ ಆ ಥರನೇ ಇದ್ದಿದ್ದು. ಸಿಟ್ಟಿದ್ರ? ಯಾವ್ದ್ಯಾವ್ದು ವಿಷಯಕ್ಕೆ ಬೈಸ್ಕೊಂಡಿದ್ರಿ? ಏನಾದ್ರು ಮಾತು ಬಿಟ್ಟಿದ್ರ ನಿಮ್ ಡ್ಯಾಡಿ ಜೊತೆ? ನನ್ಗೆ ಅದೊಂದು ಬೈಸ್ಕೊಂಡಿದ್ದು, ಮಾತು ಬಿಟ್ಟಿದ್ದು ಅಂತಂದ್ರೆ ಅದನ್ನ ಯಾರಿಗೂ ತುಂಬಾ ಕ್ಲೋಸ್ ರಿಲೇಟಿವ್ ಅನ್ನೋರ್ಗೆ ಮಾತ್ರ ಗೊತ್ತಿದೆ ಅದು. ಅದನ್ನ ಇವತ್ತು ನಿಮ್ಮ ಹತ್ರ ಹಂಚ್ಕೋತೀನಿ. ಹೌದಾ? ಹಂಚ್ಕೊಳ್ಳಿ. ಆಕ್ಚುಲಿ ಇದು ರಕ್ಷಿತಂಗೂ ಗೊತ್ತಿಲ್ಲ. ಹೌದಾ? ಹೌದು, ಗೊತ್ತಿಲ್ವಾ ನನ್ಗೆ? ಏನಪ್ಪ ಅಂದ್ರೆ ನೋಡಿ ಗೈಸ್, ನಂಗೆ ಗೊತ್ತಿಲ್ದಿರೋ ಒಂದು ವಿಷಯ ಇವಾಗ ನಿಮ್ ಮುಂದೆನೆ ನನ್ ಜೊತೆ ರಿವೀಲ್ ಮಾಡ್ತಾ ಇದಾರೆ. ನೋಡೋಣ ಏನು ಅಂತ ಕೇಳೋಣ, ಹೇಳಿ. ಆಕ್ಚುಲಿ ಮೇ ಬಿ ನಾನು 8th 9th ಕನ್ಫ್ಯೂಸ್ ಇದೆ. ಆ ಟೈಮಲ್ಲಿ ಸ್ಕೂಲ್ಗೆ ಹೋಗಿರ್ತೀನಿ ಮಾರ್ನಿಂಗು. ನಂತರ ಏನು ಥಾಟೋ ಗೊತ್ತಿಲ್ಲ, ಅದೆಲ್ಲ ಈಗ ಅಷ್ಟೊಂದು ಫ್ಲಾಶ್ ಆಗ್ತಿಲ್ಲ. ನನ್ನ ಫ್ರೆಂಡ್ಸ್ ಜೊತೆ ನಾನು ಬ್ಯಾಗ್ನು ಅಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತೀನಿ. ಯೂನಿಫಾರ್ಮಲ್ಲೇ ಎಲ್ಲೋ ಹೇಳ್ದೆ ಕೇಳ್ದೆ ಹೊಟ್ಟೋಗ್ಬಿಟ್ಟಿರ್ತೀನಿ. ಹೋದವನು ಯಾವ ಕಡೆನೋ ಹೊಟ್ಟೋಗಿದ್ರಿ? ಏನೋ ಒಂಥರ ಇಲ್ಲೇನೋ ಓದ್ಬೇಕು, ಫ್ರಸ್ಟ್ರೇಷನ್, ಏನೋ ಓದ್ಬೇಕು ಆಗ್ತಾ ಇಲ್ಲ, ಸುಮ್ಮನೆ ಪ್ರೆಷರ್, ಏನೋ ಒಂಥರ ಇಲ್ಲ. ಫಸ್ಟ್ ಥಾಟ್ ಇದ್ದಿದ್ದೆ ಬೇರೆ. 9th ಸ್ಟ್ಯಾಂಡರ್ಡ್ ಅಲ್ಲಿ ಎಲ್ಲೋ ಸುಮ್ಮನೆ ಹೊಟ್ಟೋಗೋಣ ಅಂತ ಹೋಗ್ಬಿಟ್ಟಿದ್ದೆ. ಅಪ್ಸ್ಕ್ಯಾಂಡ್ ಆಗೋಣ ಅಂತ. ತಪ್ಸ್ಕೊಬಿಡೋಣ, ನಾನು ಓದೋದೆಲ್ಲ ಬಿಟ್ಬಿಟ್ಟು ದುಡ್ದು ನಾನು ಶ್ರೀಮಂತ ಆಗೋಣ, ಶ್ರೀಮಂತ ಆಗಿ ಎಂಟ್ರಿ ಕೊಡೋಣ ಮನೆಗೆ ಅಂತ ಅಲ್ವಾ? ಎಲ್ಲ ಓದೋನು ಹೆಚ್ಚು ಕಮ್ಮಿ ನನಗೆ ನೆನಪಿರಂಗೆ ಇಂಟ್ರೆಸ್ಟಿಂಗ್ ಆಗಿದೆ ಕೇಳಿ. ಶ್ರೀರಂಗಪಟ್ಟಣ ಹತ್ರ ಹೋದೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಇದ್ನಲ್ಲ, ಅವ್ನ ಥಾಟ್ ಚೇಂಜ್ ಆಗುತ್ತೆ. ಇಲ್ಲ ವಾಪಸ್ ಹೋಗ್ಬಿಡೋಣ, ಅವನೇನೋ ವಾಪಸ್ ಹೊಟ್ಟೋಗ್ಬಿಡ್ತಾನೆ. ನಾನು ಮನೆಯಿಂದ ಯೂನಿಫಾರ್ಮ್ ಅಲ್ಲಿ ಬಂದ್ಬಿಟ್ಟಿದ್ದೀನಿ, ಬ್ಯಾಗು ಎಲ್ಲ ಸ್ಕೂಲಲ್ಲಿ ಬಿಟ್ಬಿಟ್ಟು. ಆಗ್ಲೇ ನಮ್ಮ ಮನೇಲೆಲ್ಲ ನಾನು ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದ್ದೆ. ಟೆನ್ಷನ್ ಸ್ಟಾರ್ಟ್ ಆಯ್ತು ನನಗೆ, ಒಬ್ಬನೇ ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ ಅಂತ. ಆಗ ಸಡನ್ ಆಗಿ ನನ್ಗೆ ನೆನಪಾಗಿ ನಮ್ಮ ಅಪ್ಪನಿಗೆ ಫೋನ್ ಮಾಡೋ ಅಷ್ಟು ಧೈರ್ಯ ಅಂತೂ ನನಗಿಲ್ಲ. ನಮ್ಮ ಅಕ್ಕನಿಗೆ ಫೋನ್ ಮಾಡಿದೆ. ನನಗೆ ನಂಬರ್ ನೆನಪಿದ್ದೆ ನಮ್ಮ ಡ್ಯಾಡಿದು, ನಮ್ಮ ಅಕ್ಕಂದು, ಇಬ್ಬರು ದೊಡ್ಡ ಅಕ್ಕಂದು. ಅವ್ಳು ಕೇರ್ನಗರದಲ್ಲಿ ಇತ್ಲಾಗ. ಸೊ ಆಗ ಅವ್ನಿಗೆ ಫೋನ್ ಮಾಡಿದೆ. ಅಷ್ಟೊತ್ತಿಗೆಲ್ಲ ಗೊತ್ತಾಗ್ತದೆ, ಎಲ್ಲಿದ್ಯಾ ಏನು ಅಂತ ಕೇಳಿದ್ರು. ನನಗೆಲ್ಲ ಇದ್ದೀನಿ, ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ, ಬರ್ತೀನಿ. ಆಯ್ತು ಬಾ ಬಾ ಬಾ. ದುಡ್ಡಿದ್ಯಾ ಅಂದು. ಹೆಂಗೋ ನಾನು ಬರ್ತೀನಿ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಕಟ್ ಮಾಡಿದೆ. ಅದು ಯಾರ ಹತ್ರನೂ ₹1 ಹೋಗ್ಬೇಕು ಅನ್ಕೊಂಡು ಯಾಕೆ ಅಕ್ಕನ ಮನೆ ಹೋಗ್ಬೇಕು ಅನ್ಸುತ್ತೆ? ಜೊತೆಗೆ ಹೋಯ್ತಿದ್ನಲ್ಲ, ಅವ್ನ ಜೊತೆ ಅಂತ ಹೋಯ್ತಾ ಇದ್ದೆ. ಅವ್ನು ಸಡನ್ ಆಗಿ ವಾಪಸ್ ಹೋಯ್ತೀನಿ ಅಂದಲ್ಲ, ಕೈ ಕೊಟ್ಬಿಟ್ಟ. ಅದಕ್ಕೆ ಸೊ ತಿರ್ಗಾ ಅಲ್ಲಿಂದ ಯಾವುದೋ ಒಂದು ಆಟೋಲ್ಲಿ ಇಬ್ರು ಸಬರ್ ತನಕ ಬಂದ್ವಿ, ಡ್ರಾಪ್ ತಗೊಂಡು. ಸಬರ್ ತನಕ ಬಂದವರು 8 ಅನ್ಸುತ್ತೆ. ಅಲ್ಲಿಂದ ಕೇರ್ನಗರಕ್ಕೆ ಹೋಗ್ಬೇಕು. ಕರೆಕ್ಟಾಗಿ ಕೇರ್ನಗರ ರೂಟೇ ಗೊತ್ತಿಲ್ಲ ನನಗೆ. ಇಲ್ಲ, ಏನ್ ಮಾಡ್ತೀನಿ ಅಂದ್ರೆ ಕೇರ್ನಗರದಿಂದ ಮೈಸೂರಿಂದ ಕೇರ್ನಗರಕ್ಕೆ ಬಸ್ ಹೋಗ್ತಿರುತ್ತಲ್ಲ, ಅದರಿಂದ ಓಡೋಗೋದು. ಹೋಯ್ತಾ ಇರುತ್ತಲ್ಲ, ಬಸ್ ಹತ್ತಕ್ಕೆ ದುಡ್ಡಿಲ್ಲ, ಅದರಿಂದ ಓಡೋಗೋದು. ಮೆಟ್ರೋಪಾಲ್ ತನಕ ಹತ್ರ ಓಡಿನೇ ಹೋಗಿದ್ದೀನಿ. ಅದು 6 ಗೇಟಿಂದ ಹೋಗಿ ರಾಮಸ್ವಾಮಿ ಸರ್ಕಲ್ ತಿರ್ಸ್ಕೊಂಡು ಬಂದಿರೋದು. ಅಲ್ಲಿ ಒಬ್ರು ಸಿಗ್ತಾರೆ ನನಗೆ. ಅವರು ಬೈಕಲ್ಲಿ ಹೋಗ್ತಿರ್ತಾರೆ. ನಾನು ಡ್ರಾಪ್ ಕೇಳ್ತೀನಿ. ಡ್ರಾಪ್ ಕೇಳಿದವರು ಎಲ್ಲಿಗೆ ಅಂತ ಕೇಳ್ತಾರೆ. ನನಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ. ಅವ್ರು ನೀವು ನಾನು ಕೇರಳ ಹೋಗ್ತೀನಿ, ಅಲ್ಲಿ ತನಕ ನೀವು ಎಲ್ಲಿ ಗಂಟ ರೋಡಲ್ಲಿ ಹೋಗ್ತೀರಾ ಅಲ್ಲಿ ನಿಲ್ಸ್ಬಿಡಿ ನನ್ನ ಅಂತ ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ. ಅವ್ರು ಮೇ ಬಿ ಟೀಚರ್ ಅನ್ಸುತ್ತೆ. ಅಲ್ಲಿಂದ ಹತ್ತಿಸ್ಕೊತಾರೆ, ಹತ್ತಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಎಲ್ಲಿ ಏನು ಅಂತ ಕರ್ಕೊಂಡು ಹೋದವ್ರು ಎಲ್ಲಿ ನಿಲ್ಲಿಸ್ತಾರೆ ಗೊತ್ತಾ? ಐಶ್ವರ್ಯ ಪೆಟ್ರೋಲ್ ಬಂಕ್ ಪಕ್ಕ ಒಂದು ಪೊಲೀಸ್ ಸ್ಟೇಷನ್ ಇದೆ. ಅವ್ರು ನಾನು ಯೂನಿಫಾರ್ಮ್ ಅಲ್ಲಿ ನೋಡಿ ಸ್ವಲ್ಪ ಅವ್ರಿಗೆ ಇದಾಗಿದೆ, ಏನೋ ಹುಡುಗ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೋ, ಏನೋ ಮಿಸ್ ಹೊಡಿತಾ ಇದೆ ಅಂತ ಪೊಲೀಸ್ ಸ್ಟೇಷನ್ ಹತ್ರ ನಿಲ್ಲಿಸ್ತಾರೆ. ನೀನೀಗ ಕರೆಕ್ಟಾಗಿ ಹೇಳು, ಎಲ್ಲಿ ಹೋಯ್ತಾ ಇದೆಯಾ ನೋಡು, ಇದು ಪೊಲೀಸ್ ಸ್ಟೇಷನ್, ನೀನು ಕರೆಕ್ಟಾಗಿ ಹೇಳಿಲ್ಲ ನಾನು ಇಲ್ಲಿ ಬಿಟ್ಟು ನೋಡ್ಬಿಡ್ತೀನಿ ಅಂತ ಅಂತಾರೆ. ಆಗ ನನಗೆ ಟೆನ್ಷನಲ್ಲಿ ಹೇಳ್ಬಿಡ್ತೀನಿ, ನಿಮಗೆ ಬಂದಿದ್ದೀನಿ, ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ, ನಿಮ್ಮ ಅಪ್ಪನ ಫೋನ್ ಮಾಡೋ, ನಿಮ್ಮ ಯಾರು ಫೋನ್ ನಂಬರ್ ಕೊಡೋ ಮಾತಾಡ್ತೀನಿ ಅಂತ. ನಮ್ಮ ಅಪ್ಪನ ಫೋನ್ ನಂಬರ್ ಕೊಡೋದು ಬೆಳೆಯಿಲ್ಲ, ನಮ್ಮ ಅಕ್ಕನ ನಂಬರ್ ಕೊಡ್ತೀನಿ. ಮತ್ತೆ
ನಮ್ಮ ಅಕ್ಕನಿಗೆ ಫೋನ್ ಮಾಡ್ತಾರೆ. ಆಗ ನಮ್ಮ ಅಕ್ಕ ನಾನು ನನ್ನ ತಮ್ಮನೇ ನಮ್ಮ ಇಲ್ಲಿ ಬರ್ತಾನೆ ಹತ್ರ ಸ್ವಲ್ಪ ದಯವಿಟ್ಟು ಅಂತ ದುಡ್ಡಿಲ್ಲ, ದುಡ್ಡು ಕೊಟ್ಬಿಡಿ, ನಾನು ನಿಮ್ಗೆ ಪೋಸ್ಟ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾಳೆ, ಅಡ್ರೆಸ್ ಕೊಡಿ ಅಂತ. ಅಷ್ಟೊತ್ತು ಪಾಪ ನಾನು ಅಲ್ಲೇ ಯಾವುದೋ ಒಂದು ಟೆಂಪೋ ಬರ್ತಾ ಇರುತ್ತೆ, 50 ರೂಪಾಯಿ ಕೊಟ್ಬಿಟ್ಟು ಆ ಟೆಂಪೋ ಹತ್ತಿಸ್ತಾರೆ. ನನ್ನ ಜೀವನದಲ್ಲಿ ಒಬ್ಬೊಂದು ಋಣ, ಆ ಥರ ಋಣ ಇದೆ ಅಂದರೆ ಆ ವ್ಯಕ್ತಿ ಈಗ ಹತ್ತಿಸಿದ್ರು, ಟೆಂಪೋ ಹತ್ತಿಸಿದ್ರು ಆಯ್ತಾ, ನೀವು ಹೋದ್ರ ಮನೆಗೆ ಹೋದೆ. ಹೆಂಗಿದ್ದು ರಿಯಾಕ್ಷನ್? ಎಲ್ಲ ಒಂಥರ ಟೆನ್ಷನ್. ಹೋಗಿಂದ ಬಂದು ಅಲ್ಲಿ ಇಳಿದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೆ ಅವ್ರ ಮನೆ ಕಡೆಗೆ. ಅಷ್ಟೊತ್ತು ನಮ್ಮ ಬಾಬಾ ಬೈಕಲ್ಲಿ ಬಂದರು ನಿಮ್ ಕರ್ಕೊಂಡು ಹೋಗಕ್ಕೆ. ಅರ್ಧ ದಾರಿಗೆ ಬಂದ್ರು ಅವರೇ. ಬಂದವರು ಅಲ್ಲಿಂದ ಕೂರ್ಸ್ಕೊಂಡು ಹೋದ್ರು ಮನೆಗೆ. ಅಲ್ಲೇ ಹೆಚ್ಕೊಂಡು 3-4 ದಿನ ಇದ್ದೆ ಕೇರ್ನಗರದಲ್ಲೇ. ಹೌದಾ? ಮನೆಗೆ ಬರೋ ಧೈರ್ಯ ಮಾಡ್ಲಿಲ್ಲ? ಇಲ್ಲ, ಅವರೇ ಕಳ್ಸಿರ್ಲಿಲ್ವಾ? 4 ದಿನ ಅಲ್ಲೇ ಇದ್ದೆ. ಅದಾದ್ಮೇಲೆ ಅಲ್ಲಿ ನಮ್ಮ ಮನೆ ದೇವ್ರಿಗೆಲ್ಲ ಒಂದ್ಸಲ ಕರ್ಕೊಂಡು ಹೋಗಿದ್ರು. ಅಲ್ಲಿರೋದು ಯಾವುದೋ ಬಟ್ಟೆ ಹಾಕೊಂಡು ಈಗ ನಮ್ಮ ಅಣ್ಣ ಇದಾನಲ್ಲ ಅವನ ಜೊತೆ ವಾಪಸ್ ಕಳ್ಸಿದ್ರು 4 ದಿನ ಆದ್ಮೇಲೆ. ಇಫ್ ಮನೆಗೆ ಬಂದಾದ್ಮೇಲೆ ಹೆಂಗಿತ್ತು ಅಪ್ಪ ಅಮ್ಮಂದು ರಿಯಾಕ್ಷನ್? ಅಪ್ಪ ಅಮ್ಮನ ರಿಯಾಕ್ಷನ್ ಇವ್ರದೆಲ್ಲ ಸ್ವಲ್ಪ ಇದಾಗಿದ್ರು. ನಮ್ಮ ಅಪ್ಪ ಅಂತೂ ಹೆಚ್ಚು ಕಮ್ಮಿ ಎಷ್ಟೊಂದು ದಿವಸ ಮಾತಾಡಿರಲಿಲ್ಲ. ಹೌದಾ? ಕೋಪಕ್ಕೆ ಕೋಪ, ನಾವು ಬೇಜಾರು ಏನೋ, ಅವ್ರಿಗೂ ಬೇಜಾರಾಗಿತ್ತು ಮಾನಸಿಕವಾಗಿ. ಹೊಟ್ಟೋಗಿದ್ನಲ್ಲ, ಸೊ ಸ್ವಲ್ಪ ದಿವಸ ಮಾತಾಡಿರಲಿಲ್ಲ. ನೆನಪಿರೋಂಗೆ ಸಡನ್ ಆಗಿ ಯಾರೋ ಮನೆಗೆ ನೆಂಟರು ಬರ್ತಾರೆ. ಆಗ ನಾನು ಮಲಗಿರ್ತೀನಿ. ಆಗೇನೋ ತರಬೇಕಾಗಿರುತ್ತೆ ಅರ್ಜೆಂಟಾಗಿ. ಆ ಪರಿಸ್ಥಿತಿಗೆ ಸಿಗಾಕೊಂಡು ನಮ್ಮ ಗಾಡಿ ಕರೆಕ್ಟ್ ಮಾತಾಡಿಸ್ತಾರೆ, ಹೋಗೋ ತಗೋಬರ. ಹೌದಾ? ಎಷ್ಟು ದಿನ ಆಗಿತ್ತು? ಆಯ್ತು, ಒಂದು ವೀಕ್ ಹತ್ರ ಆಗಿತ್ತು. ಮಾತಾಡ್ಸಲಿಲ್ಲ ಡ್ಯಾಡಿ? 4 days ಮೇಲಾಗಿತ್ತು. ವೀಕ್ ಹತ್ರ ಮಾತಾಡ್ಸಿಲ್ಲ. ಆ ಟೈಮಲ್ಲಿ ಮಾತಾಡ್ಸಿದ್ದು. ಅಲ್ಲಿ ತನಕ ನಾನು ಮಾತಾಡ್ಸಿರ್ಲಿಲ್ಲ. ಆ ಟೈಮಲ್ಲಿ ಅಮ್ಮ ಇಲ್ಲ, ಅಮ್ಮ ಎಲ್ಲ ಓದಾಡ್ತಿದ್ರು. ಅಮ್ಮನಿಗೆ ಒಂಥರ ಭಯ ಇತ್ತು, ಮಗನ ಬಗ್ಗೆ ಸ್ವಲ್ಪ ಜಾಸ್ತಿ ಇದಲ್ವಾ, ಎಕ್ಸ್ಪ್ರೆಸ್ ಮಾಡ್ಬಿಡ್ತಾರಲ್ಲ ಅವರೆಲ್ಲ. ಸೊ ನನ್ನ ಬ್ಯಾಗೆಲ್ಲ ನಮ್ಮ ಅಕ್ಕ ಎತ್ಕೊಂಡು ಇದ್ರು ಒಂದೇ ಸ್ಕೂಲಲ್ಲ, ಅವಳೆಲ್ಲ ಬ್ಯಾಗೆಲ್ಲ ಎತ್ಕೊಂಡು ಬಂದ್ಬಿಟ್ಟಿದ್ರು. ಹೌದಾ? ಅಪ್ಪ ನನಗೆ ನಗು ಬರ್ತಿದೆ ಸೀರಿಯಸ್ಲಿ. ನಂಗೆ ಯಾಕೆ ಇಷ್ಟು ದಿನ ಹೇಳಿರ್ಲಿಲ್ಲ? ಹೇಳೋ ಪರಿಸ್ಥಿತಿ ಬಂದಿರಲಿಲ್ಲ ನೋಡಿ. ಒಂದು ಇಲಿಗಲ್ ಮಾಡಿದ್ದೀನಿ. ಅವತ್ತೊಂದು ಹೊಟ್ಟೋಗ್ಬಿಟ್ಟಿದ್ರೆ ಇವತ್ತು ರಕ್ಷಿತನ ಮದುವೆ ಆಗಿರ್ಲಿಲ್ಲ, ಇವತ್ತು ಯೂಟ್ಯೂಬಲ್ಲಿ ನೀವು ಮಾತಾಡಂಗಿರ್ಲಿಲ್ಲ. ಎಲ್ಲ ಅಂದ್ರೆ ಹೋಗಿ ದೊಡ್ಡ ರಿಚ್ ಪೀಪಲ್ ಆಗಿ ದುಬೈಲ್ಗೆ ಸೆಟ್ಲ್ ಆಗಿರ್ತಿದ್ರ. ನೆನ್ಸ್ಕೊಂಡ್ರೆ ಎಂತ ತಪ್ಪು ಮಾಡ್ಬಿಡ್ತಿದ್ದೆ ಅನ್ಸುತ್ತಾ? ಅದು 9th ಸ್ಟ್ಯಾಂಡರ್ಡ್ ಆಲ್ಮೋಸ್ಟ್ ಮೆಚುರಿಟಿ ಬಂದಿರುತ್ತೆ. ಅಂತ ಟೈಮಲ್ಲಿ ನೀವು ಹೋಗ್ಮಾಡಿ ನಂಗೆ ನಿಜವಾಗ್ಲೂ ನಂಬಕ್ಕಾಗ್ತಾ ಇಲ್ಲ. ಅಂದರೆ ನೀವು ಗೈಸ್ ಏನು ಗೊತ್ತಾ, ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ನಾವು ಒಂದ್ಸತಿ ಡೀಸೆಲ್ ಹಾಕ್ಸ್ತಾ ಇದ್ವಾ ಇಲ್ಲ ಇವರೇ ಪೆಟ್ರೋಲ್ ಏನೋ ಡೀಸೆಲ್ ಏನೋ ಹಾಕ್ಸ್ತಾಯಿದ್ರು. ಮದುವೆಗೂ ಮುಂಚೆ ಎಂಗೇಜ್ಮೆಂಟ್ ಎಲ್ಲ ಆಗಿತ್ತು. ಆ ಟೈಮಲ್ಲಿ ಏನಾಗಿತ್ತು ಅಂತಂದರೆ ಹಿಂಗೆ ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ಇದ್ದೀನಿ ಅಂತ ಹೇಳಿದ್ರು, ಡೀಸೆಲ್ ಹಾಕ್ಸ್ತಾ ಇದ್ದೀನಿ ಅಂತ ಹೇಳಿದ್ರು ಅಷ್ಟೇ. ಅದಾದಮೇಲೆ ನಿಮ್ಗೊಂದು ಸ್ಟೋರಿ ಹೇಳ, ಐಶ್ವರ್ಯ ಪೆಟ್ರೋಲ್ ಬಂಕ್ತು ನನಗೆ ಇಲ್ಲಿ ಬಂದಾಗೆಲ್ಲ ಒಂದು ಸ್ಟೋರಿ ನೆನಪಾಗುತ್ತೆ ಅಂತ ಹೇಳಿದ್ರು. ನಂಗೆ ನೆನಪಿದೆ. ಬಟ್ ಈ ಸ್ಟೋರಿ ಅಂತ ನಿಜವಾಗ್ಲೂ ಗೊತ್ತ. ಅವತ್ತು ನಾನು ಸುಮಾರು ಸಲ ಕೇಳಿದೆ, ಈ ಸ್ಟೋರಿ ಹೇಳಿ ಸುಮ್ಮನೆ ಅಂದೆ ನಿಮಗೆ ಚಮಕ್ ಕೊಡೋಕ್ಕೆ ಏನಂತೀರಾ ಅಂತ ಅನ್ನಕ್ಕೆ ಅಂತ ಸುಮ್ಮನೆ ಅದು ಉಲ್ಟಾ ಹೊಡೆದ್ಬಿಟ್ರು. ಇವತ್ತು ರಿವೀಲ್ ಮಾಡಿಬಿಟ್ರು ಕೊನೆಗೂ. ನನಗೊಂಥರ ನಗು ಬರ್ತಾಯಿದೆ, ನಿಜವಾಗ್ಲೂ ನಗು ಬರ್ತಾಯಿದೆ ನನಗೆ. ಹೊಟ್ಟೋಗಿದ್ರೆ ಏನೇನೋ ಆಗ್ಬಿಡ್ತಿತ್ತು ನನ್ನ ಲೈಫು. ಏನಾಗ್ತಿ ಪ್ಲಸ್ ಆರ್ ಮೈನಸ್ ವಾಟ್ ಎವರ್ ತಪ್ಪಾಗ್ತಿತ್ತು ಅಂತ ಅನಿಸುತ್ತೆ. ಹೆಂಗೋ ನಿಮ್ಮ ಲೈಫ್ ಸ್ಟೋರಿನ ಹೇಳಿದ್ರಿ. ಇದನ್ನ ಸ್ವಲ್ಪ ಆಮೇಲೆ ಡಿಸ್ಕಸ್ ಮಾಡೋಣ, ಇನ್ನೊಂಚೂರು ಎಕ್ಸ್ಟೆಂಡ್ ಇದ್ರೆ. ಗೈಸ್ ಹೆಂಗಿತ್ತು ಇವರ ಒಂದು ಈ ಟ್ರಾಜಿಡಿ ಸ್ಟೋರಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ, ಯಾರ್ಯಾರು ಹೆಂಗೆ ಕಮೆಂಟ್ ಮಾಡ್ತೀರಾ ಅಂತ. ಇದು ಒಂದು ಇಂಪಾರ್ಟೆಂಟ್, ಅಂದರೆ ಕೆಲವೊಬ್ರಿಗೆ ಹೇಳ್ಕೊಳ್ಳೋಂಥ ವಿಷಯ, ಕೆಲವೊಬ್ರಿಗೆ ಹೇಳ್ಕೊಳ್ದೆ. ಈಗ ನನಗೆ ಹೇಳಿಲ್ಲ ಈ ವಿಷಯನ ಓಪನ್ ಆಗಿ ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ವ್ಯೂವರ್ಸ್ಗೆ ಓಪನ್ ಆಗಿ ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀರಲ್ಲ, ಯಾಕೆ ಅಂದರೆ ಅದನ್ನ ಬಚ್ಚಿಟ್ಕೊಂಡು ಏನು ಮಾಡಬೇಕಾಗಿಲ್ಲ. ಆಮೇಲೆ ನನ್ನ ಯಾರೋ ಒಬ್ರು ಏನೋ ಜಡ್ಜ್ ಮಾಡ್ತಾರೆ ಅನ್ನೋ ಚಿಂತೆ ನನಗಿಲ್ಲ. ವೆರಿ ಗುಡ್. ಓಕೆ ಫ್ರೆಂಡ್ಸ್, ನೋಡಿ ಇದಾಗಿತ್ತು ಇವರ ಲೈಫ್ ಸ್ಟೋರಿ. ಒಂದು ಟ್ರಾಜಿಡಿ ಸ್ಟೋರಿ, ಒಂದು ಕಾಮಿಡಿ ಸ್ಟೋರಿ. ಯಾವ ಸ್ಟೋರಿ ಅಂತ ನೀವೇ ಜಡ್ಜ್ ಮಾಡಿ ಕಮೆಂಟ್ ಮಾಡಬೇಕು ಗೈಸ್. ಆ್ಯಂಡ್ ಇದಾಗಿತ್ತು ನಮ್ಮ ಇವತ್ತಿನ ಒಂದು ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಬಾಯ್ ಬಾಯ್.